ಚರ್ಚೆ ಮಾಡಬಾರ್ದಾದಂತಹ ವಿಚಾರ ಇದು. ಆರೋಪ ಅಂತ ಬಂದ್ಮೇಲೆ ತನಿಖೆ ಆಗಬೇಕು, ತನಿಖೆ ಆದಮೇಲೆ ತಪ್ಪು ಅನ್ನೋದು ಸಾಬೀತಾದರೆ ಶಿಕ್ಷೆ ಆಗಬೇಕು. ಆದರೆ ಯಾವಾಗ ರಾಜಕೀಯ ಎಂಟರ್ ಆಗುತ್ತೋ, ಇಂಥ ವಿಚಾರದಲ್ಲೂ ಕೂಡ ರಾಜಕೀಯ ಸಮರ್ಥನೆಗಳು, ಅನುಕೂಲ ಸಿಂಧು ಮಾತುಗಳ ಆಚೆ ಬರುತ್ತೋ, ಜನರ ಮುಂದೆ ಕೆಲವೊಂದು ವಿಚಾರವನ್ನು ಚರ್ಚೆ ಮಾಡಿ ಯಾರ್ಯಾರ ಬಂಡವಾಳ ಏನು ಅನ್ನೋದನ್ನ ತೆರೆದಿಡಲೇಬೇಕಾದ ಅನಿವಾರ್ಯತೆ. ಹೀಗಾಗಿ ಇವತ್ತು ನಾವು ಈ ವಿಚಾರವನ್ನ ಚರ್ಚೆ ಮಾಡ್ತಿದ್ದೀವಿ. ಆ ವಿಡಿಯೋದಲ್ಲಿ ಇರೋದು ಯಾರು, ಮಾಡಿದವ್ರು ಯಾರು, ಇಂಥ ಹೊಲಸು ವಿಚಾರಕ್ಕೆ ಕೈ ಹಾಕ್ತಾ ಇಲ್ಲ. ಬದಲಾಗಿ ಈ ಪ್ರಕರಣದಲ್ಲಿ ಎದ್ದಿರುವಂತಹ ರಾಜಕೀಯ ವಾಕ್ಸಮರ, ಯಾರ್ಯಾರು ಇಂಥ ವಿಚಾರದಲ್ಲೂ ಕೂಡ ಅನುಕೂಲವನ್ನ ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಚರ್ಚೆ ಪ್ರಾರಂಭ ಮಾಡೋಣ. ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರು ನಮ್ಮ ಜೊತೆಯಲ್ಲಿ, ಕಾಂಗ್ರೆಸ್ ವಕ್ತಾರರು ಸೂರ್ಯ ಮುಕುಂದರಾಜ್, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್, ವಕೀಲರಾದ ವಾಸುದೇವ್ ರಾವ್, ಕ್ಷಮೆಯಿರಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಬಹುಶಃ ಈ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಅಥವಾ ಕೇಳೋಕೆ ಸಿಕ್ಕಿರುವ ಆರೋಪವನ್ನೇ ನಾವು ಗಮನದಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೂ ಕೂಡ ಕರ್ನಾಟಕದ ನೆಲದಲ್ಲಿ ಕೇಳೋಕೆ ಸಿಕ್ಕಿರುವ ಅತ್ಯಂತ ದೊಡ್ಡ, ಅತ್ಯಂತ ಅಸಹ್ಯಕರವಾದ ಪ್ರಕರಣ ಇದು ಅಂತ ಹೇಳಿ ಇತಿಹಾಸದ ಪುಟದಲ್ಲಿ ಉಳಿದು ಹೋಗ್ಬಿಡುತ್ತೆ. ಇದನ್ನ ಒಂದು ಕ್ರೈಮ್ ಆಗಿ ನೋಡ್ದಲ್ಲೇ ಇದರಲ್ಲೂ ಕೂಡ ರಾಜಕೀಯ, ಈಗಷ್ಟೇ ಗಮನಿಸಿದ್ವಿ ಮಹಾನಾಯಕ, ಮತ್ತೊಂದು ಕಡೆ ಗಮನಿಸಿದ್ವಿ ಕೆಂಪೇಗೌಡ, ಬ್ಲಡ್ಡು, ಏರ್ಪೋರ್ಟ್ ಇಂದ ಜರ್ಮನಿಗೆ ಹೋಗೋಕೆ ಹೆಲ್ಪ್ ಮಾಡಿದವ್ರು ಯಾರು, ಅಂದ್ರೆ ರಾಜಕೀಯ ಅನ್ನೋದು ಇಂಥ ಅಸಹ್ಯ ಅನಿಸುವ ಪ್ರಕರಣದಲ್ಲೂ ಕೂಡ ಎಂಟರ್ ಆಗ್ಬಿಡುತ್ತೆ ಅಂತ. ರಾಜಕಾರಣಿಗಳು ಈ ಪ್ರಕರಣದಿಂದ ಅಂತರ ಕಾಯ್ಕೊಂಡ್ರೆ ಒಳ್ಳೇದು. ಪೊಲಿಟಿಕಲ್ ಸ್ಟೇಟ್ಮೆಂಟು ಈ ವಿಚಾರದಲ್ಲಿ ಅದು ಅಷ್ಟರ ಮಟ್ಟಿಗೆ ಸರಿಯಾದಂತಹ ವಿಚಾರ ಅಲ್ಲ. ಕರ್ನಾಟಕದ ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ ಇದು. ಕರ್ನಾಟಕದ ಜನರ ಆತ್ಮಗೌರವದ ಪ್ರಶ್ನೆ. ಅತ್ಯಂತ ಹೀನಾಯ ಮತ್ತು ತುಚ್ಛ ಒಂದು ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಇಲ್ಲಿ ಮನುಷ್ಯತ್ವ ಇರುವಂಥವ್ರು ಎಲ್ಲರೂ ಕೂಡ ಇದನ್ನು ಸಹಿಸಿಕೊಳ್ಳುವಂಥದ್ದಲ್ಲ. ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಇದನ್ನು ಒಂದು ಪ್ರತ್ಯೇಕ ಪ್ರಕರಣ ಅಂತ ಪರಿಗಣಿಸಿ ಇದ್ರ ಬಗ್ಗೆ ನಾವು ಮಾತಾಡಬೇಕೆ ಹೊರತು ಇಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಯಾರಿಗೂ ಕೂಡ ಗಂತೆ ತರುವಂಥದ್ದಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಮುಖ್ಯವಾಗಿ CRPC 41A ಅನ್ನೋದನ್ನ ಅವ್ರು ಕೋಟ್ ಮಾಡ್ತಿದ್ದಾರೆ. CRPC 49A ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೊಡುವಂತಹ ನೋಟಿಸ್. ಅದರಲ್ಲಿ ಮುಖ್ಯವಾಗಿ 24 ಗಂಟೆ ಒಳಗೆ ಬಂದು ನಮ್ಮ ಮುಂದೆ ಹಾಜರಾಗಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಅವರು ವಿದೇಶದಲ್ಲಿದ್ದಾರೆ. 24 ಗಂಟೆ ಒಳಗೆ ಪ್ರಜ್ವಲನ್ನ ಇಲ್ಲಿಗೆ ಬರೋ ತರ ಕರೆಸಿ. ರೇವಣ್ಣ ಅವ್ರು ಹೇಳಿದ್ರು ನಾವು ಅವ್ರು ಕೋಆಪರೇಟ್ ಮಾಡ್ತೀವಿ ಅಂತ. ರೇವಣ್ಣ ಅವ್ರ ಮುಖಾಂತರನೋ ದೇವೇಗೌಡರ ಮುಖಾಂತರನೋ, ಅವ್ರ ಹೆಸರು ತರೋದು ಬೇಡ, ದೇವೇಗೌಡರ ಹೆಸರು ತರೋದು ಬೇಡ, ಬೇರೆ ಇನ್ಯಾರ ಮುಖಾಂತರನೋ ಕರೆಸ್ಬಿಟ್ಟು ಕಾನೂನಿನ ವಶಕ್ಕೆ ಅವ್ರು ಒಪ್ಪಿಸ್ಲಿ. SIT ಎಂಕ್ವೈರಿ ಮಾಡ್ತಿದೆ, SIT ಮುಂದೆ ಅವ್ರು ಸರೆಂಡರ್ ಆಗ್ಲಿ, ಇಲ್ಲ SIT ಅವ್ರನ್ನ ಅರೆಸ್ಟ್ ಮಾಡಿ. ಒಂದೇ ಪ್ರಕರಣದಲ್ಲಿ ತಂದೆ ಮಗ ಇಬ್ಬರೂ ಕೂಡ, ಅದರಲ್ಲೂ ರಾಜಕೀಯ ಹಿನ್ನೆಲೆ ಉಳ್ಳ ಕುಟುಂಬದ ಇಬ್ಬರೂ ಕೂಡ ಆರೋಪಿಗಳಾಗಿ ನಿಲ್ತಾ ಇರೋ ಪ್ರಕರಣ ಕೂಡ ಬಹುಶಃ ಇದು ಒಂದು. ಎರಡನೇದು, ಆ ವಿಡಿಯೋನ ಬಹಿರಂಗ ಮಾಡಿದವರು ಕೂಡ ಮಾನ್ಗೆಟ್ಟವರು. ಇವತ್ತು ಅವ್ರು ಯಾವ್ದೋ ಅಜ್ಞಾತ ಸ್ಥಳದಿಂದ ಡ್ರೈವರ್ ಏನೋ ಸ್ಟೇಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅವ್ರು ಯಾರೋ ದೇವರಾಜ್ ಗೌಡ ಅನ್ನೋರು ಮತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಕ್ರಮೇಣ ಅದರ ಸೋರ್ಸ್ ಗ್ರಾಜುಯಲಿ ಟ್ರೇಸ್ ಆಗ್ತಾ ಇದೆ. ಮತ್ತು ಊರಿನ ಉದ್ದಕ್ಕೂ ಹೆಜ್ಜೆಗೂ CCTVಗಳಿದಾವೆ. ಯಾರೋ ತೆಗೆದು ಅದನ್ನ ಬಿಸಾಕ್ ಹೋದ್ರು ಅನ್ನೋದು ಅಷ್ಟು ಸಲೀಸಾದಂತಹ ಸ್ಟೇಟ್ಮೆಂಟ್ ಅಲ್ಲ. ಅದು ಈ ಕ್ರೈಮ್ ಮಾಡಿದಷ್ಟೇ ಹೀನಾಯವಾದಂತಹ ಅಪರಾಧ. ಹೆಣ್ಮಕ್ಳನ್ನ ಅಷ್ಟು ನೀಚಿತನದಿಂದ ತೋರಿಸಿರೋದು ಅದೊಂದು ವಿಕೃತತೆಯ ಮತ್ತೊಂದು ಮನಸ್ಥಿತಿ. ಕೆಲಸ ಮಾಡಿರೋದು, ಈ ಹೀನಾಯ ಕೆಲಸ ಮಾಡಿರೋದು ವಿಕೃತತೆಯ ಒಂದು ಮನಸ್ಥಿತಿ ಆದ್ರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಕೂಡ ಅತ್ಯಂತ ಹೀನ ಮತ್ತು ವಿಕೃತ ಸ್ಥಿತಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಿದೆ. ಅಂದ್ರೆ ಹೆಣ್ಣು ಮಕ್ಕಳ ಘನತೆ ಬಗ್ಗೆ ಯೋಚನೆ ಮಾಡದೆ ರಾಜಕೀಯ ದುರುದ್ದೇಶದಿಂದ ಏನಾದ್ರೂ ವೈರಲ್ ಮಾಡಿದ್ರ ಅದ್ರ ಬಗ್ಗೆ ಮಾತನಾಡೋಕಿದೆ. ಅದಕ್ಕೆ ಮುಂಚೆ ಸೂರ್ಯ ಮುಕುಂದರಾಜ್ ಅವರೇ, ಅದು ಯಾಕೆ ಪದೇ ಕರ್ನಾಟಕದಲ್ಲಿ ಈ CD ಪೆನ್ ಡ್ರೈವ್ ವಿಚಾರ ಬಂದಾಗೆಲ್ಲ ಮಹಾನಾಯಕ ಅನ್ನೋ ಹೆಸರು ಪದೇ ಪ್ರಸ್ತಾಪ ಆಗುತ್ತೆ? ಇದು ಎರಡನೇ ಬಾರಿ ಇಂಥದ್ದೇ ಪ್ರಕರಣದಲ್ಲಿ, ನಿಮಗೂ ಕೂಡ ಗೊತ್ತಿದೆ. ಈಗ ನೋಡಿ, ಅದು ಪೊಲಿಟಿಕಲ್ ಆಗಿ ತಗೊಂಡಾಗ ಪದೇ DK ಶಿವಕುಮಾರ್ ಅವ್ರನ್ನ ಕರ್ಕೊಂಬರುವಂತದ್ದಾಗುತ್ತೆ. ವೈ ಆಲ್ವೇಸ್ ಹಿ ಅಂತ ಹೇಳಿ ಯಾಕೆ ಪ್ರತಿ ಬಾರಿ ಕೂಡ DK ಶಿವಕುಮಾರ್ ಅವರೇ ಬಿಡುಗಡೆ ಮಾಡಿದ್ರು, ಅವರೇ ಮುಂದೆ ನಿಲ್ಸಿ CD ಬಿಡುಗಡೆ ಮಾಡಿದ್ರು. ಈಗ ಪೆನ್ ಡ್ರೈವ್ ಕೂಡ ಅವರೇ ಲೀಕ್ ಮಾಡಿಸಿದಂತೆ. DK ಶಿವಕುಮಾರ್ ಅವ್ರು ಯಾವತ್ತು ಕುಮಾರಸ್ವಾಮಿ ಹತ್ರ ಬಂದು ಹೊರಗಡೆ ಮಾಧ್ಯಮಗಳಿಗೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ, CD ಇದೆ, ನಾನು ಅವ್ರ ಬಗ್ಗೆ ಮಾತಾಡ್ತೀನಿ, ಇವ್ರ ಬಗ್ಗೆ ಮಾತಾಡ್ತೀನಿ ಅಂತ ಏನು ಹೇಳಿಲ್ಲ. ಸೊ ಇವರೇ ಲಾಸ್ಟ್ ಟೈಮು ರಮೇಶ್ ಜಾರಕಿಹೊಳಿ ಅವ್ರ ಪ್ರಕರಣ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ
ಒಬ್ಬ ಪ್ರಭಾವಿ ಮಂತ್ರಿಯಿಂದ ದೌರ್ಜನ್ಯಕ್ಕೊಳಗಾಗಿರುವಂಥ ಮಹಿಳೆ ಯುವತಿ ರಕ್ಷಣೆ ಕೇಳಿಬರೋದು ಸಹಜ. ಇವತ್ತು ದೇವೇಗೌಡರ ಕುಟುಂಬವನ್ನ ಒಬ್ಬ ಸಿಟ್ಟಿಂಗ್ MP ಮತ್ತು ಇನ್ನೊಬ್ರು MLA ಇವ್ರನ್ನ ಎದುರಾಕೊಳ್ಳೋದಕ್ಕೆ ಯಾರ ಕೈಲೂ ಆಗಲ್ಲ, ಸಾಮಾನ್ಯ ಜನರ ಕೈಲಿ. ಯಾರು ಅವ್ರಿಗೆ ಸಪೋರ್ಟಿಂಗ್ ಆಗಿರ್ತಾರೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಬಟ್ ಈ ಪ್ರಕರಣವನ್ನ ತಗೊಂಡಂಥ ಸಂದರ್ಭದಲ್ಲಿ 6-7 ತಿಂಗಳ ಕೆಳಗಡೆನೆ ವಕೀಲರು ದೇವರಾಜೇಗೌಡರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನನ್ನ ಹತ್ರ CD ಇದೆ, ಪ್ರಜ್ವಲ್ ರೇವಣ್ಣ ಅವರು ಇಂಜೆಕ್ಷನ್ನ ತೆರವು ಮಾಡಿಸ್ಲಿ, ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ ಅಂತ. ಬಟ್ ಇವತ್ತು ಅಷ್ಟೊಂದು ಜನ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಗಿದೆಯಲ್ಲ, ಇದಕ್ಕೆ ಕಾರಣ ವಕೀಲರಾದಂಥ ದೇವರಾಜೇಗೌಡ ಮತ್ತೆ ಡ್ರೈವರ್. ಸೊ ಅವ್ರ ಹತ್ರ ಮುಂಚೆನೆ CD ಮತ್ತೆ ಪೆನ್ ಡ್ರೈವ್ ಬಂದಂತ ದೇವರಾಜ್ ಅವ್ರು ಏನ್ ಹೇಳಿದ್ರು ಅದನ್ನ ನೀವು ಕೂಡ ಗಮನಿಸಿರ್ತೀರಿ. ಕಾರ್ತಿಕ್ ನನ್ನ ಹತ್ರ ಬಂದ್ರು, ಬಿಜೆಪಿ ಅವ್ರ ಹತ್ರನೂ ಹೋದ್ರಂತೆ, ಬಟ್ ಅದಾಗ್ಲಿಲ್ಲ ಅಂತ ಕಾಂಗ್ರೆಸ್ ನವ್ರ ಹತ್ರ ಹೋದ್ರು, ಅವರೇ ಹೇಳಿರೋದು. ಅಲ್ಲ, ದೇವರಾಜೇಗೌಡರ ರೆಸ್ಪಾನ್ಸಿಬಿಲಿಟಿ ಏನು? ನೀವು ಮೀಡಿಯಾ ಇಂಜೆಕ್ಷನ್ ವೆಕೇಟ್ ಮಾಡಿಸೋದು ನಿಮ್ಮ ಉದ್ದೇಶ ಆಗಿರಬಾರ್ದಾಗಿತ್ತು. ಮೀಡಿಯಾ ಇಂಜೆಕ್ಷನ್ ವೆಕೇಟ್ ಮಾಡಿಸೋದು ಯಾಕೆ ಮಾಡ್ತಾ ಇದ್ರಿ ನೀವು? ನಿಮ್ಮ ಉದ್ದೇಶನೂ ಕೂಡ ಮಹಿಳೆಯರ ಬಹಿರಂಗ ಪಡಿಸುವಂಥದ್ದು, ಮಹಿಳೆಯರ ಗೌಪ್ಯತೆಯನ್ನು ಹೊರಗಡೆ ಹಾಕುವಂಥದ್ದು. ನಿಜವಾಗ್ಲೂ ನೀವು ವಕೀಲರಾಗಿ ಅಥವಾ ಪುನೀತ್ ಮೇಲೆ ನಿಮ್ಗೆ ನಿಜವಾಗ್ಲೂ ಒಂದು ಪೆನ್ ಡ್ರೈವ್ ನಿಮ್ಮ ಹತ್ರ ಬಂದಂತ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದು ಸರ್ಕಾರಕ್ಕೆ ಒಂದು ದೂರನ ಕೊಡ್ಬೇಕಾಯ್ತು. ನೋಡಿ, ಇಂಥದ್ದೊಂದು ಹಗರಣ ನನ್ನ ಕೈಯಲ್ಲಿ ಬಂದಿದೆ, ಈ ರೀತಿ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ಇದ್ರೊಳಗೆ ಮಹಿಳೆಯರ ಮತ್ತೆ ಅವರ ಕುಟುಂಬದವರ ಮಾನ ಪ್ರಾಣದ ರಕ್ಷಣೆ ಆಗ್ಬೇಕಾಗಿದೆ, ಇದು ಗೌಪ್ಯವಾಗಿರ್ಬೇಕಾಗಿರುವಂತ ವಿಚಾರ, ಈ ವಿಚಾರನ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ವಕೀಲರಾಗಿರೋರು ಕಂಪ್ಲೇಂಟ್ ಕೊಡಿಸ್ಬೇಕಾಗಿತ್ತು. ಆಗಿರುವಂತದ್ದೇನು, ಇವತ್ತು ಅವನು ಯಾರೋ BJP ಕೊಟ್ಟ, ಇವನ್ ಯಾವನೋ ಕಾಂಗ್ರೆಸ್ಗೆ ಕೊಟ್ಟ ಅಂತ ಮಾತಾಡೋದ್ ಬದಲು 6 ತಿಂಗಳು ಮುಂಚೆನೆ ನಿಮ್ಗೆಲ್ಲ ಗೊತ್ತಿತ್ತು. ವಿಜೇಂದ್ರಗ್ ಪತ್ರ ಬರೀತೀರಾ? ಅಲ್ಲ, BJP ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದಿರೋದು ಯಾರು? ದೇವರಾಜೇಗೌಡರು. ಏನಂತ ಬರೀತಾರೆ? ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಈ ರೀತಿ ಆರೋಪಗಳಿದಾವೆ, ಅವರ ವಿಡಿಯೋಗಳು ಆಚೆಗಡೆ ಬರುವಂತ ಸಾಧ್ಯತೆಗಳಿದಾವೆ, ವಿಡಿಯೋಗಳು ಆಚೆಗಡೆ ಬರುವಂತ ಸಾಧ್ಯತೆಗಳಿದಾವೆ ಅಂತ ಹೇಳ್ದವ್ರು ಯಾರು? ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ದವ್ರು ಯಾರು? ದೇವರಾಜೇಗೌಡ. ನೀವು ಅದನ್ನ ಮಾಡಕ್ ಗೊತ್ತಾಗುತ್ತೆ, ಇದನ್ನ ಮಾಡಕ್ ಬರಲ್ವಾ ನಿಮ್ಗೆ? ಇದನ್ನ ಒಬ್ಬ ಪೊಲೀಸ್ ಅಧಿಕಾರಿಗೆ ಇವ್ರ ಜವಾಬ್ದಾರಿ ಇದೆ ಅಲ್ವಾ? CRPC ಇವರು ಓದ್ಕೊಂಡಿದಾರಲ್ವಾ? CRPC ನಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು ಅಂತ ಗೊತ್ತಿದ್ಯಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.